ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸನ್ನನು ಧಾರಾವಾಹಿಯ 22ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ವಾ. ಬಾಗಿಲ ಬಳಿ ನೆರಳಾಡಿದಂತೆ ಎನಿಸಲು ಅತ್ತ ನಡೆದ ಲಕ್ಷ್ಮಿ ಬಾಗಿಲ ಬಳಿ ನಿಂತಿದ್ದ ಮಾಯಳನ್ನು ನೋಡಿ ದಿಗ್ಭ್ರಮೆಗೊಂಡು ನಿಂತಳು. ಓಹ್ ಲಕ್ಷ್ಮಿ, ನೀನು ಇಲ್ಲಿದೀಯಾ? ನಾನು ಕೆಳಗಡೆಯೆಲ್ಲ ಹುಡುಕೊಂಡು ಬಂದೆ. ಸ್ವಲ್ಪ ಹಾಲು ಬಿಸಿ ಮಾಡಿಕೊಡು, ಯಾಕೋ ತುಂಬ ಸುಸ್ತಾಗ್ತಿದೆ. ಮಾಯಾ ಹೇಳಿದಾಗ ಲಕ್ಷ್ಮಿಗೆ ಹೋದ ಉಸಿರು ಬಂದಂತಾಗಿತ್ತು. ಲಕ್ಷ್ಮಿಯ ಜೊತೆಗೆ ಅಡಿಗೆ ಮನೆ ಕಡೆ ಹೆಜ್ಜೆ ಹಾಕಲು ಹೊರಟವಳು ಒಮ್ಮೆ ತಿರುಗಿ ಸ್ಟಡಿ ರೂಮಿನ ಒಳಗೆ ನೋಡಿದಳು. ಒಳಗೆ ನಿಂತಿದ್ದ ಸರೆಯು, ಸುಮಂತ್ ಹಾಗೆ ವಿಶ್ವಾಸ್ ಅವರನ್ನು ನೋಡಿ ಕುತೂಹಲ ಗರಿಗೆದರಿತ್ತು. ಏನಾಯಿತು, ಎಲ್ಲ ಇಲ್ಲಿ ಯಾಕೆ ಸೇರಿದ್ದೀರಾ ಎನ್ನುತ್ತಾ ಒಳಗೆ ಬಂದವಳು ವಿಶ್ವಾಸ್ನ ಕಡೆ ತಿರುಗಿ ನೋಡಿ, ಇವರು ಯಾರು ಎಂದು ಕೇಳಿದಳು. ಸುಸ್ತಾಗಿದ್ದರೂ ತನ್ನ ತನಿಖೆಯ ಸ್ವಭಾವ ಬಿಟ್ಟುಕೊಡಲಿಲ್ಲ ಮಾಯಾ. ಮಾಯಾ, ಇವರು ಡಾಕ್ಟರ್ ವಿಶ್ವಾಸ್ ಅಂತ. ಅಪ್ಪಾಜಿನ ಚೆಕ್ ಮಾಡೋಕೆ ಬಂದಿದ್ದಾರೆ. ಅಪ್ಪನ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಅಪ್ಪಾಜಿಗೆ ಕೊಡಬೇಕಾಗಿರೋ ಔಷಧಿಗಳ ಬಗ್ಗೆ ಹೇಳ್ತಾ ಇದ್ರು. ಮತ್ತು ಸ್ವಲ್ಪ ಆಹಾರದಲ್ಲೂ ಕಟ್ನಿಟ್ಟಾಗಿ ಇರೋಕೆ ಹೇಳಿದ್ದಾರೆ ಎಂದ ಸುಮಂತ್ ಮುಖ ಬಾಡಿಸಿಕೊಂಡು. ಓಹೋ, ಮತ್ತು ನನಗ್ಯಾಕೆ ಹೇಳಿಲ್ಲ ಸುಮಂತ್? ಮಾವನ ಬಗ್ಗೆ ನನಗೂ ತಿಳಿಯೋದು ಬೇಡವಾ ಎಂದವಳು ವಿಶ್ವಾಸನ ಕಡೆ ತಿರುಗಿ, ಹೇಳಿ ಡಾಕ್ಟರ್, ನಮ್ಮ ಮಾವನಿಗೆ ಏನಾಗಿದೆ ಎಂದು ಕೇಳಿದಳು. ನೀವು ಎಂಬ ವಿಶ್ವಾಸನ ಅನುಮಾನದ ದನಿಗೆ, ಈ ಮನೆ ಸೊಸೆಯಾಗೋಳು, ಅನುಮಾನ ಏನು ಬೇಡ, ಹೇಳಿ ನಮ್ಮ ಮಾವನಿಗೆ ಏನಾಗಿದೆ ಎಂದು ಮತ್ತೊಮ್ಮೆ ಕೇಳಿದಳು. ಗಾಬರಿ ಪಡೋಂಥದ್ದೇನಿಲ್ಲ, ಅವರು ಉದ್ವೇಗಕ್ಕೆ ಒಳಗಾಗದ ಹಾಗೆ ನೋಡ್ಕೊಳ್ಳಿ ಸಾಕು. ಅಂದರೆ ಆದಷ್ಟು ಅವರಿಗೆ ಟೆನ್ಷನ್ ಕೊಡುವಂಥ ವಿಷಯಗಳನ್ನ ಹೇಳಬೇಡಿ. ಆಹಾರದಲ್ಲಿ ಉಪ್ಪು, ಎಣ್ಣೆ, ಮಸಾಲೆ ಕಡಿಮೆ ಇರಲಿ. ನಿಯಮಿತವಾಗಿ ವ್ಯಾಯಾಮ ಮಾಡ್ತಾ ಇರಲಿ. ಹಾಗಂತ ತೀರಾ ಸುಸ್ತಾಗುವಂಥ ದೈಹಿಕ ಶ್ರಮ ಬೇಡ ಎಂದು ಹೇಳಿದನು. ಅಷ್ಟರಲ್ಲಿ ಲಕ್ಷ್ಮಿ ಹಾಲು ಬಿಸಿ ಮಾಡಿಕೊಂಡು ಬಂದಳು. ಲಕ್ಷ್ಮಿ, ಹಾಲಿಗೆ ಸಕ್ಕರೆ ಹಾಕಿದೀಯಾ ಎಂದು ಕೇಳುತ್ತಾ, ತಗೋ ಮಾಯಾ, ಹಾಲು ಕುಡಿ ಎಂದ ಸುಮಂತ್. ಸಕ್ಕರೆ ಎಂದರೆ ಏನೆಂದು ಅರಿತಿದ್ದ ಲಕ್ಷ್ಮಿ ಹಾಕಿದ್ದೀನಿ ಎನ್ನುವಂತೆ ತಲೆ ಆಡಿಸಿದಳು. ಹಾಲು ಕುಡಿದ ನಂತರ ಮಾಯಾ, ಮಾವನ್ನ ನಾನೇ ನೋಡ್ಕೊಳ್ತೀನಿ ಸುಮಂತ್. ಸರೆಯು ಈ ಮನೆ ಗೆಸ್ಟ್. ಪಾಪ, ಅವರಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ವಹಿಸಿದ್ರೆ ಅವ್ರು ಹೇಗೆ ನಿಭಾಯಿಸ್ತಾರೆ? ಮತ್ತು ಅವರು ಎಷ್ಟು ದಿನ ತಾನೇ ಇಲ್ಲಿರ್ತಾರೆ ಎಂದವಳು ವಿಶ್ವಾಸನ ಕಡೆ ತಿರುಗಿ, ಡಾಕ್ಟ್ರೇ, ಮಾವಂಗೆ ಏನೇನು ಮಾತ್ರೆ ಕೊಡಬೇಕು, ಯಾವ ಔಷಧಿ ಕೊಡಬೇಕು ಮತ್ತು ಎಷ್ಟು ಹೊತ್ತಿಗೆ ಕೊಡಬೇಕು ಅನ್ನೋದನ್ನೆಲ್ಲ ನನಗೆ ಹೇಳಿ. ನಾನು ಬೇಕಾದರೆ ಇಲ್ಲೇ ಇದ್ದು ನೋಡ್ಕೊಳ್ತೀನಿ ಎಂದಳು. ಅವಳ ತಲೆಯಲ್ಲಿ ಆಗಲೇ ಒಂದು ಯೋಜನೆ ರೂಪುಗೊಳ್ಳುತ್ತಿತ್ತು. ಸರಿ, ನೀವೇ ನೋಡ್ಕೊಳ್ಳೋದಾದರೆ ನಿಮಗೆ ಎಲ್ಲ ತಿಳಿಸಿ ಹೇಳ್ತೀನಿ ಎಂದ ವಿಶ್ವಾಸನ ಕಡೆ ಆತಂಕದಿಂದ ನೋಡಿದರು ಸರೆಯು ಹಾಗೂ ಸುಮಂತ್. ಅವರಿಬ್ಬರ ಕಡೆ ನೋಡಿದ ವಿಶ್ವಾಸ್ ಸಮಾಧಾನದಿಂದ ಇರುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದನು. ನೋಡಿ ಮಾಯಾ, ರಾಯರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ. ಹಾಗಾಗಿ ಈ 2 ಮಾತ್ರೆ ಬೆಳಿಗ್ಗೆ 1, ರಾತ್ರಿ 1 ಊಟ ಆದಮೇಲೆ ಕೊಡಬೇಕು. ಮತ್ತು ಈ ಮಾತ್ರೆ ಸುಸ್ತು ಕಡಿಮೆ ಆಗೋಕ್ಕೆ ದಿನಕ್ಕೆ 2 ಸಾರಿ ಕೊಡಬೇಕು. ಮತ್ತು ಇದು ಇನ್ನೂ ವಿಶ್ವಾಸ್ ಮಾತನಾಡುತ್ತಿರುವಂತೆಯೇ ಮಾಯಾ ನಿಧಾನವಾಗಿ ಕಣ್ಣು ಮುಚ್ಚತೊಡಗಿದಳು. ವಿಶ್ವಾಸ್ ಹೇಳುತ್ತಿರುವ ಮಾತುಗಳು ಮಾಯಾಳ ಕಿವಿಯ ಮೇಲೆ ಬಿದ್ದರೂ ಅದನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಅವಳಿರಲಿಲ್ಲ. ಲಕ್ಷ್ಮಿ ಹಾಲಲ್ಲಿ ಹಾಕಿಕೊಟ್ಟ ಸಕ್ಕರೆ ಕೆಲಸ ಮಾಡಲು ಆರಂಭಿಸಿತ್ತು. ಮಾಯಾ ನಿಂತಲ್ಲೇ ತೂರಾಡತೊಡಗಿದಳು. ಕಣ್ಣೆವೆಗಳು ಮುಚ್ಚುತ್ತಿದ್ದರೂ ಬಲವಂತವಾಗಿ ತೆರೆದಿಡುವ ಪ್ರಯತ್ನ ಮಾಡುತ್ತಿರುವವಳನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಗಿತ್ತು. ಕಷ್ಟಪಟ್ಟು 10 ನಿಮಿಷಗಳ ಕಾಲ ಎದ್ದಿದ್ದ ಮಾಯಾ ನಂತರ ಹಾಗೇ ಸುಮಂತನ ಭುಜದ ಮೇಲೆ ಹೊರಗಿದ್ದಳು. ನಸುನಕ್ಕ ವಿಶ್ವಾಸ್ ಅವಳನ್ನು ರೂಮಿನಲ್ಲಿ ಮಲಗಿಸಿ ಬರುವಂತೆ ಸುಮಂತನಿಗೆ ಹೇಳಿದನು. ಸುಷ್ಮಾ, ಸುಶಾಂತ್ ಇದ್ದ ಕಾರು ಬೆಟ್ಟದ ತಪ್ಪಲಲ್ಲಿ ನಿಂತಿತ್ತು. ವರ್ಷಗಳ ನಂತರ ಸಿಕ್ಕ ಏಕಾಂತವನ್ನು ಅನುಭವಿಸುತ್ತಿತ್ತು ಆ ಜೋಡಿ. ಇನ್ನು ಅಮ್ಮ ಹುಷಾರಾಗೋವರೆಗೂ ನಾವು ಬೆಂಗಳೂರಲ್ಲೇ ಇರೋದು ಸುಶ್. ಒಂದಷ್ಟು ದಿನ ಯಾರ ಹದ್ದಿನ ಕಣ್ಣಿನ ಕಾವಲು ಕೂಡ ಇಲ್ಲದೆ ಇರಬಹುದು. ಪಕ್ಕದಲ್ಲೇ ಕುಳಿತು ಭುಜಕ್ಕೊರಗಿ ನೆಮ್ಮದಿಯಿಂದ ಕುಳಿತಿದ್ದ ಸುಷ್ಮಾಳನ್ನು ಕಣ್ತುಂಬಿಕೊಳ್ಳುತ್ತಾ ಹೇಳಿದ ಸುಶಾಂತ್. ಮಾಯಾ ಕಡೆಯವರು ಅಲ್ಲಿಗೆ ಬರೋದಿಲ್ಲ ಅಂತೀಯ ಸುಶ್? ಇನ್ನೂ ಅನುಮಾನ ಸುಷ್ಮಳಿಗೆ. ಅಮ್ಮನನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದ ನಂತರವೂ ಅಮ್ಮ ಇನ್ನೂ ಮನೆಯಲ್ಲೇ ಇದ್ದಾಳೆ ಅನ್ನೋ ಭ್ರಮೆ ಉಂಟು ಮಾಡಬೇಕು ಮಾಯಾಳಿಗೆ ಅಂದಿದ್ದಾರೆ ವಿಶ್ವಾಸ್ ಎಂದ ಸುಶಾಂತನ ಮಾತು ಕೇಳಿ, ಅಷ್ಟರೊಳಗೆ ಪೊನ್ನಿ ಬಂದುಬಿಟ್ರೆ
ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತಲ್ಲ. ಹಾಗೆ ಆ ಸುಬ್ಬಯ್ಯ, ಅವನಿಗೂ ಕೂಡ ತಿಳಿ ಕುಡ್ದು ಅಲ್ವಾ? ಮತ್ತು ಮನೇಲಿ ಇನ್ನೂ ಯಾರ್ಯಾರಿದ್ದಾರೋ ಏನೋ ಅವಳ ಕಡೆಯವರು. ಎಲ್ಲರಿಂದಲೂ ವಿಷಯ ಮುಚ್ಚಿಡೋದು ಸಾಧ್ಯನಾ? ತನ್ನ ಆತಂಕ ಹೊರಹಾಕಿದಳು ಸುಷ್ಮಾ. ವಿಷಯ ತಾವು ಅಂದುಕೊಂಡಷ್ಟು ಸುಲಭ ಇಲ್ಲ ಎನ್ನುವುದು ಸುಶಾಂತನ ಅರಿವಿಗೂ ಬಂದಿತ್ತು. ಇದರ ಬಗ್ಗೆ ವಿಶ್ವಾಸನ ಬಳಿ ಮಾತನಾಡಬೇಕೆಂದು ತಕ್ಷಣವೇ ಕರೆ ಮಾಡಿದನು. ಇಲ್ಲಿ ವಿಷಯ ನೀವು ನಮಗೆ ಬಿಟ್ಬಿಡಿ ಸುಶಾಂತ್. ಇವತ್ತು ನೈಟು ಗಿರ್ಜಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಆಗಿದೆ. ಇಲ್ಲಿಂದ ಇವ್ರು ಯಾರೂ ಬರಲ್ಲ. ಊರು ಹೊರಗಿನ ತನಕ ನಮ್ಮ ಕಡೆಯವ್ರು ಬರ್ತಾರೆ. ಅಲ್ಲಿ ನಿಮ್ಮ ಗೆಳತಿ ಸ್ನೇಹ ಅವ್ರ ಹತ್ರ ಮಾತಾಡಿದ್ದೀರಾ ಅಲ್ವಾ ಎಂದ ವಿಶ್ವಾಸನ ಮಾತಿನಲ್ಲಿನ ದೃಢತೆ ಸುಶಾಂತನಿಗೆ ನಿರಾಳತೆ ತಂದಿತು. ರಾತ್ರಿ ಲಕ್ಷ್ಮಿ ಮಾಡಿದ್ದ ಗಸಗಸೆ ಪಾಯಸ ಮನೆಯವರನ್ನು ಬಿಟ್ಟು ಉಳಿದವರೆಲ್ಲರನ್ನೂ ಗಾಢನಿದ್ರೆಗೆ ನೂಕಿತ್ತು. ಗಿರಿಜಮ್ಮನವರು ಬೆಂಗಳೂರಿಗೆ ಹೋಗಿದ್ದು ಗಾಳಿಗೂ ಸಹ ಗೊತ್ತಾಗದಂತೆ ವ್ಯವಸ್ಥೆ ಮಾಡಿದ್ದ ವಿಶ್ವಾಸ್. ನಿಶೆಯ ಬಾಹುವಿನಿಂದ ಬಿಡಿಸಿಕೊಂಡ ಸೊಬಗಿನಲ್ಲಿತ್ತು ಬೃಂದಾವನ. ಇಬ್ಬನಿಯನ್ನೇ ಹೊದ್ದು ಮಲಗಿದ್ದ ಭೂರಮೆ ನೇಸರನ ಹಿತವಾದ ಸ್ಪರ್ಶಕ್ಕೆ ಕರಗಿ ಹಿತವಾಗಿ ಅರಳುತ್ತಿತ್ತು. ಬೃಂದಾವನದಲ್ಲಿ ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು. ಗಿರಿಜಮ್ಮ ಅವರು ಕೋಣೆಯಲ್ಲಿ ಇಲ್ಲ ಎಂಬುದು ಮನೆಯವರ ವಿನಃ ಇನ್ಯಾರಿಗೂ ತಿಳಿಯದಂತೆ ಎಚ್ಚರ ವಹಿಸಿದರು. ಎಂದಿನಂತೆಯೇ ರಾಯರು ಬೆಳಗಿನ ಕಾಫಿಗೆ ಗಿರಿಜಮ್ಮನವರ ಕೋಣೆಗೆ ಹೋಗಿದ್ದರು. ಲಕ್ಷ್ಮಿ ಅಲ್ಲಿಗೆ 2 ಲೋಟ ಕಾಫಿ ತೆಗೆದುಕೊಂಡು ಹೋಗಿ 2 ಖಾಲಿ ಲೋಟವನ್ನೂ ವಾಪಸ್ ತಂದಿದ್ದರು. ಮಧ್ಯಾಹ್ನ ಕೂಡ ಲಕ್ಷ್ಮಿಯೇ ಗಿರಿಜಮ್ಮನವರ ಕೋಣೆಗೆ ಊಟ ತೆಗೆದುಕೊಂಡು ಹೋದರು. ವಾಪಸ್ ಬರುವಾಗ ತಟ್ಟೆ ಖಾಲಿ. ಮನೆಯ ಬೇರೆ ಕೆಲಸದವರು ಯಾರೂ ಮೊದಲಿನಿಂದಲೂ ಅಮ್ಮೋರ ಕೋಣೆಗೆ ಹೋಗದೇ ಇದ್ದಿದ್ದರಿಂದ ಬೇರೆ ಯಾರಿಗೂ ಅವರಿರದ ವಿಷಯ ತಿಳಿಯಲೇ ಇಲ್ಲ. ಇವತ್ತಿಂದ ಗಿರ್ಜಮ್ಮ ಅವರ ಟೆಸ್ಟ್ಗಳು ಶುರುವಾಗುತ್ತೆ ಸುಶಾಂತ್. ಅದರ ರಿಪೋರ್ಟ್ ಬಂದ ಮೇಲೆ ಟ್ರೀಟ್ಮೆಂಟ್ ಶುರು ಮಾಡೋಣ ಎಂದಳು ಸ್ನೇಹ. ಬೃಂದಾವನದಿಂದ ಹೊರಟ ಗಿರಿಜಮ್ಮ ಬಂದು ತಲುಪಿದ್ದು ಮೈಸೂರಿನ ಪುಟ್ಟ ಮನೆಗೆ. ನನಗೆ ಒಂದು ಅರ್ಥ ಆಗಲಿಲ್ಲ ಸ್ನೇಹ. ಅಮ್ಮನ್ನ ಆಸ್ಪತ್ರೆಗೆ ಸೇರಿಸೋ ಬದಲು ಈ ಮನೆಗೆ ಯಾಕೆ ಕರ್ಕೊಂಡು ಬಂದಿದ್ದು? ಹಾಗೆ ನೀನಿರೋದು ಬೆಂಗಳೂರಲ್ಲಿ, ಆದರೆ ಅಮ್ಮನ ಕರ್ಕೊಂಡು ಬಂದಿರೋದು ಮೈಸೂರಿಗೆ. ಇದ್ಯಾಕೆ? ಗೊಂದಲದಿಂದ ಕೇಳಿದ ಸುಶಾಂತ್. ಈ ಪುಟ್ಟ ಮನೆ ಕೂಡ ಒಂದು ರೀತಿ ಆಸ್ಪತ್ರೆನೇ. ಇಲ್ಲಿ ಅಮ್ಮನಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಇದೆ. ಮೈಸೂರಲ್ಲಿ ನನ್ನ ಗುರುಗಳಿದ್ದಾರೆ. ಅವರ ಆಸ್ಪತ್ರೆಯಲ್ಲೇ ಅಮ್ಮನ ಎಲ್ಲ ಟೆಸ್ಟು ನಡೆಯೋದು. ಅವರ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ ಒಬ್ಬ ಡಾಕ್ಟರ್ ಅಮ್ಮನ ಟ್ರೀಟ್ ಮಾಡ್ತಾರೆ. ಅವರೇ ಒಬ್ಬ ಸಹಾಯಕರನ್ನು ಕೂಡ ಇರ್ತಾರೆ. ಇದೇ ಕಾಂಪೌಂಡಲ್ಲಿರೋ ಇನ್ನೊಂದು ಮನೆಯಲ್ಲಿ ನೀನು ಸುಷ್ಮಾ ಇರಬೇಕು. ಸ್ನೇಹ ಬಿಡಿಸಿ ಹೇಳಿದಾಗ, ಅರೆ ನಾವಿದೇ ಮನೇಲೇ ಇರ್ತೀವಿ, ಆಗ ಅಮ್ಮನ ನೋಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಎಂದಳು ಸುಷ್ಮಾ. ಇದು ನನ್ನ ಐಡಿಯಾ ಅಲ್ಲ, ವಿಶ್ವಾಸ್ ಅವ್ರದ್ದು. ಅಷ್ಟೇ ಇಲ್ಲ, ಒಂದು ನಿಮಿಷ ಇರಿ ಎನ್ನುತ್ತಾ ತನ್ನ ಹ್ಯಾಂಡ್ ಬ್ಯಾಗಿಂದ 2 ಬೇಸಿಕ್ ಮೊಬೈಲ್ ಸೆಟ್ ತೆಗೆದುಕೊಟ್ಟಳು. ಇದು ನಿಮ್ಮಿಬ್ಬರಿಗೆ. ನೀವು ವಿಶ್ವಾಸ್ ಹತ್ರ ಮಾತಾಡುವಾಗ ಈ ಮೊಬೈಲ್ನೇ ಬಳಸಬೇಕಂತೆ. ಇದರಲ್ಲಿ ಇಂಟರ್ನೆಟ್ ಇಲ್ಲ, ಹಾಗೆ ಯಾವುದೇ ಮ್ಯಾಪಿಂಗ್ ಆ್ಯಪ್ ಕೂಡ ಇಲ್ಲ. ಸೊ ಟ್ರ್ಯಾಕ್ ಕೂಡ ಆಗಲ್ಲ. ಇದನ್ನು ಎಲ್ಲಿ ಯಾವಾಗ ಬಳಸಬೇಕು ಅಂತ ವಿಶ್ವಾಸ್ ಹೇಳ್ತಾರೆ ಎಂದಳು ಸ್ನೇಹ. ಈ ವಿಶ್ವಾಸ್ ನಿನಗೆ ಹೇಗೆ ಪರಿಚಯ? ಅನುಮಾನದಿಂದ ಕೇಳಿದ ಸುಶಾಂತ್. ನನಗೆಲ್ಲಿ ಪರಿಚಯ ಇದ್ರು ಮಾರಾಯ, ನಿಮ್ಮಿಂದಾನೇ ಎಲ್ಲ ಪರಿಚಯ ಆಗ್ತಾ ಇರೋದು. ನೀವು ಗಿರ್ಜಮ್ಮ ಅವ್ರ ಟ್ರೀಟ್ಮೆಂಟು ನನ್ನ ಹತ್ರ ಮಾಡಿಸ್ತೀನಿ ಅಂತ ಹೇಳಿದ್ದಕ್ಕೆ ನನ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅವರೇ ಮೈಸೂರಲ್ಲಿ ಅಮ್ಮನ ಟ್ರೀಟ್ಮೆಂಟ್ ನಡೆಸೋ ಐಡಿಯಾ ಕೊಟ್ಟಿದ್ದು. ಹಾಗೆ ಈ 2 ಮೊಬೈಲ್ ತೊಗೊಂಡು ನಿಮಗೆ ಕೊಡೋದಕ್ಕೆ ಹೇಳಿದ್ರು ಎಂದಳು ಸ್ನೇಹ. ಓಹ್, ಥ್ಯಾಂಕ್ ಯು ಸ್ನೇಹ. ನಮಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ. ಈ ಮನೆ, ಮೊಬೈಲ್. ಸುಶಾಂತ್ ಹೇಳುತ್ತಿದ್ದಂತೆಯೇ, ಹಲೋ ಹಲೋ ಹಲೋ, ಮನೆ ನೋಡಿಟ್ಟಿದ್ದು ನಾನು, ಆದರೆ ಮನೆಗೆ ಅಡ್ವಾನ್ಸು ಬಾಡಿಗೆ ಎಲ್ಲ ನೀನೇ ಕಟ್ಟಬೇಕಪ್ಪ. ಜೊತೆಗೆ ತಗೋ ಈ ಮೊಬೈಲ್ ಬಿಲ್ಲು. ಬಿಟ್ಟು ಫೋನ್ ಸಿಕ್ತು ಅಂತ ಖುಷಿ ಪಡಬೇಡ ಎಂದು ಹೇಳಿದಾಗ ಸುಶಾಂತ್ ಸುಷ್ಮಾಳ ಮೊಗದಲ್ಲೂ ನಗೆ ಅರಳಿತು. ಜಗತ್ತಿನಲ್ಲಿ ಮನುಷ್ಯ ಮಾಡಬಹುದಾದ, ಮಾಡಲೇಬೇಕಾದ ಗಳಿಕೆ ಎಂದರೆ ಅದು ಸ್ನೇಹ. ರಕ್ತ ಸಂಬಂಧವಿಲ್ಲದಿದ್ದರೂ ಗೆಳೆಯರ ಕಷ್ಟಕ್ಕೆ ಮರುಗುವುದು, ಕಣ್ಣೀರಿಗೆ ಹೆಗಲಾಗುವುದು, ಸುಖದಲ್ಲಿ ಮುಗುಳುನಿಗೆ ಬೀರುವುದು ಒಳ್ಳೆಯ ಸ್ನೇಹಿತರು ಮಾತ್ರ. ಯಾವುದೇ ಪ್ರತಿಫಲ ಬಯಸದ, ಮೇಲೂ ಕೀಳು ನೋಡದ ಗೆಳೆಯರನ್ನು ಪಡೆದವನೇ ಲೋಕದಲ್ಲಿ ಸಿರಿವಂತ. ನಿನ್ನ ಸ್ನೇಹದ ಋಣನ ನಾನು ತೀರಿಸಲಾರೆ ಸ್ನೇಹ ಎನ್ನುತ್ತಾ ಸುಷ್ಮಾ ಅವಳನ್ನು ಅಪ್ಪಿದಳು. ನಿಷ್ಕಲ್ಮಶ ಗೆಳೆತನದ ನೆರಳಲ್ಲಿ ಸುಶಾಂತ್, ಸುಷ್ಮಾ ಇಬ್ಬರೂ ಸುಖಿ. ಇತ್ತ ಬೃಂದಾವನದಲ್ಲಿ ಸುಮಂತ್ ಸುಮಂತ್ ಎಂದು ಕೂಗುತ್ತಾ ಎದ್ದು ಕುಳಿತಳು ಮಾಯಾ.
ರೂಮಿನ ತುಂಬ ತುಂಬಿದ್ದ ಕತ್ತಲು ಮಾಯಾಳನ್ನು ಕಂಗೆಡುವಂತೆ ಮಾಡಿತ್ತು. ನಿಧಾನವಾಗಿ ಕತ್ತಲಿಗೆ ಹೊಂದಿಕೊಂಡ ಕಣ್ಣುಗಳು ಲೈಟ್ ಸ್ವಿಚ್ಗಾಗಿ ಹುಡುಕಿದವು. ಎದ್ದೇಳಲು ಹೋದಾಗ ತಲೆ ಧಿಮ್ ಎನ್ನಲು ಮತ್ತೆ ಸುಮಂತನನ್ನು ಕೂಗಿ ಕರೆದಳು. ಬಂದೆ ಮಾಯಾ. ಗಡಿಬಿಡಿಯಿಂದ ಬಂದ ಸುಮಂತ್. ಏನು ಬೇಕು ಮಾಯಾ? ಹಸಿವೆ ಆಗ್ತಾ ಇದೆಯಾ? ನೀರೇನಾದರೂ ಬೇಕಾ? ಅಥವಾ ಲಕ್ಷ್ಮಿಗೆ ಸ್ವಲ್ಪ ಹಾಲು ಕಾಫಿ ಏನಾದರೂ ತರಕ್ಕೆ ಹೇಳಲಾ ಎಂದು ಕಾಳಜಿಯಿಂದ ಕೇಳಿದನು. ನನಗೇನು ಬೇಡ ಸುಮಂತ್. ಏನಾಗ್ತಾಯಿದೆ ನನಗೆ? ಯಾಕಿಷ್ಟು ಸುಸ್ತಾಗ್ತಾ ಇದೆ? ಎದ್ದೇಳಕ್ಕೆ ಕೂಡ ಆಗ್ತಾಯಿಲ್ಲ. ನನಗೆ ಏನಾಗಿದೆ ಸುಮಂತ್? ಸುಸ್ತಿನಲ್ಲೇ ಕೇಳಿದಳು ಮಾಯಾ. ಫುಡ್ ಪಾಯ್ಸನ್ ಆಗಿದೆಯಂತೆ ಮಾಯಾ. ಒಂಥರ ಮಂಪ್ರಲ್ಲಿದ್ದ ಹಾಗೆ ಆಡ್ತಾ ಇದೆಯಾ? ಕೂತಲ್ಲೇ ನಿದ್ದೆ ಮಾಡ್ತಾ ಇದ್ದೆ. ನಮಗೆಲ್ಲ ಎಷ್ಟು ಭಯ ಆಗಿಬಿಟ್ಟಿತ್ತು ಎಂದ ಸುಮಂತ್. ಅವನ ಮಾತು ಮುಗಿಯುವ ಮುನ್ನವೇ ಒಳ ಬಂದರು ರಾಯರು ಹಾಗೂ ಸರೆಯು. ಈಗ ಹೇಗಿದೆಯಮ್ಮ ಮಾಯಾ? ನನಗಂತೂ ಕೈಕಾಲೇ ಆಡ್ತಾ ಇರಲಿಲ್ಲ ನಿನ್ನ ಸ್ಥಿತಿ ನೋಡಿ. ಏನಾಯಿತು ಪುಟ್ಟ? ಹೊರಗಡೆ ಆಹಾರ ಏನಾದರೂ ತಿಂದ್ಯಾ? ಅಥವಾ ಬೇರೆ ಏನಾದರೂ ತೊಂದರೆ ಇದೆಯಾ? ಇಂಡೈಜೆಷನ್ ಆಗಿದೆ ಅಂತ ಹೇಳಿದ್ರು. ಜೊತೆಗೆ ಫುಡ್ ಪಾಯ್ಸನ್ ಕೂಡ ಆಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಕಕ್ಕುಲತೆಯಿಂದ ವಿಚಾರಿಸಿದರು ರಾಯರು. ನಂದು ಬಿಡಿ ಮಾವ. ನೀವು ಹೇಗಿದ್ದೀರಾ? ನಿಮ್ಮನ್ನು ನೋಡ್ಕೊಂಡು ಹೋಗೋಕ್ಕೆ ಡಾಕ್ಟ್ರು ಬಂದಿದ್ರಲ್ವಾ? ಅವರು ನಿಮಗೆ ಕೊಡೋ ಮಾತ್ರೆ ಬಗ್ಗೆ ಹೇಳ್ತಾ ಇದ್ರು. ಆಗಲೇ ನನಗೆ ನಿದ್ರೆ ಬಂದ್ಬಿಡ್ತು. ಮಾಯಾ ಈಗಲೂ ಆಕಳಿಸುತ್ತಲೇ ಹೇಳಿದಳು. ಮಾಯಾ, ನೀನು ಹೇಳ್ತಾ ಇರೋದು 2 ದಿನದ ಹಿಂದಿನ ಮಾತು. ಆಮೇಲೆ 2 ದಿನ ಏನೇನು ನಡೀತು ನಿನಗೇನೂ ನೆನಪಿಲ್ವಾ? ಆಶ್ಚರ್ಯದಿಂದ ಕೇಳಿದ ಸುಮಂತ್. ವಾಟ್? 2 ದಿನನಾ? 2 ದಿನದಿಂದ ನಾನು ಇಲ್ಲೇ ಇದ್ದೀನಾ? ಅಯ್ಯೋ ದೇವ್ರೇ, ನನಗೆ ಏನೂ ನೆನಪಾಗ್ತಾ ಇಲ್ಲ. ತಲೆಯೆಲ್ಲ ಸಿಡಿತಾ ಇದೆ ಎಂದಳು ಗೊಂದಲದಿಂದ. ನಿಜವಾಗ್ಲೂ ಏನೂ ನೆನಪಾಗ್ತಾ ಇಲ್ವಾ ಮಾಯಾ? ಛೇ, ಏನಾಗೋಯ್ತು? ಮೊದಲು ಡಾಕ್ಟ್ರಿಗೆ ಫೋನ್ ಮಾಡಬೇಕು. ಸ್ವಲ್ಪ ನೆನಪಿಸ್ಕೊಳ್ಳೋ ಪ್ರಯತ್ನ ಮಾಡು ಮಾಯಾ, ಚಿಂತೆಯಿಂದ ನುಡಿದನು ಸುಮಂತ್. ಅವನ ನಾಟಕದ ಕಾಳಜಿ ನೋಡಿ ಬೆರಗಾಗುವ ಸರದಿ ಉಳಿದವರದ್ದು. ಮಾಯಾಳಿಗಂತೂ ಎಲ್ಲವೋ ಅಯೋಮಯ. ಏನೂ ನೆನಪಾಗುತ್ತಿಲ್ಲವೆಂದು ಅಡ್ಡಡ್ಡ ತಲೆ ಆಡಿಸಿದಳು. ಮಾಯಾಗೆ ತುಂಬ ಒತ್ತಡ ಕೊಡಬೇಡಿ ಸುಮಂತ್. ಮಾಯಾ, ಸ್ವಲ್ಪ ಹಾಲು ಕುಡಿ ಎಂದ ಸರೆಯು ಲಕ್ಷ್ಮಿ ಬಿಸಿ ಮಾಡಿ ತಂದಿದ್ದ ಹಾಲು ಕುಡಿಸಿದಳು. ಮಾಯಾ, ನೀವು ಸ್ನಾನ ಮಾಡಿಬಿಡಿ. ತುಂಬ ಸುಸ್ತಾಗಿದ್ದೀರಾ. ಸ್ನಾನ ಮಾಡಿದ್ರೆ ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಬೇಕಾದರೆ ನಿಮಗೆ ಸ್ನಾನ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಅಥವಾ ಲಕ್ಷ್ಮಿ ಸಹಾಯ ಮಾಡ್ತಾರೆ ಎಂದ ಸರೆಯುವನ್ನು ನೋಡಿ ಸರಿ ಎಂಬಂತೆ ತಲೆ ಆಡಿಸಿದಳು ಮಾಯಾ. ಹದವಾಗಿ ಬಿಸಿ ಇದ್ದ ಹಾಲನ್ನು ನಿಧಾನವಾಗಿ ಸರೆಯುವಳೆ ಮಾಯಾಳಿಗೆ ಕುಡಿಸಿದಳು. ಸರಿ ಸುಮಂತ್, ನೀನು ಬಾಪ್ಪ, ನಾವು ಹೊರಗಡೆ ಹೋಗೋಣ. ಸರೆಯು, ಮಾಯಾನ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗ್ಬಾ. ಪಾಪ ರೂಮಲ್ಲೇ ಇದ್ದು ಅವಳಿಗೆ ಬೇಜಾರಾಗಿ ಹೋಗಿರುತ್ತೆ ಎಂದ ರಾಯರು ಸುಮಂತನೊಡನೆ ಹೊರ ನಡೆದರು. ಹೊರ ನಡೆಯುವಾಗ ಕಣ್ಣ ಸನ್ನೆಯಿಂದ ಲಕ್ಷ್ಮಿಯನ್ನೂ ಹೊರಗೆ ಕರೆದರು. ಲಕ್ಷ್ಮಿ, ಈಗ ಹಾಲಿಗೆ ಏನು ಬೆರೆಸಿಲ್ಲ ತಾನೇ? ನಿಧಾನವಾಗಿ ಕೇಳಿದರು ರಾಯರು. ಇಲ್ಲ ಅಯ್ಯ, ಹಾಲಿಗೆ ಏನೂ ಕೂಡ ಬೆರೆಸಿಲ್ಲ. ವಿಶ್ವಾಸ್ ಅವ್ರು ಹೇಳಿದ್ದಾರೆ, ಈ 1 ಹೊತ್ತು ಅವರಿಗೆ ಏನು ಬೆರೆಸೋದು ಬೇಡ ಅಂತ ಎಂದು ಹೇಳಿದಾಗ ರಾಯರು ಸಮಾಧಾನದಿಂದ ತಲೆ ಆಡಿಸಿದರು. ಇತ್ತ ಸರೆಯು ಮಾಯಾಳಿಗೆ ಸ್ನಾನ ಮಾಡಲು ಸಹಾಯ ಮಾಡಲು ಹೋದಳು. ಹದವಾಗಿ ಬಿಸಿ ಇದ್ದ ನೀರು ಮೈಮೇಲೆ ಬಿದ್ದಾಗ ಮಾಯಾಳಿಗೆ ಹಾಯ್ ಎನಿಸಿತು. ನಿಧಾನವಾಗಿ ಸೋಪ್ ಹಚ್ಚುತ್ತಿದ್ದ ಸರೆಯು, ಕೂದಲೆಲ್ಲ ಸಿಕ್ಕಾಗಿದೆ, ಸ್ವಲ್ಪ ತಲೆ ಸ್ನಾನ ಮಾಡಿಸ್ಬಿಡ್ತೀನಿ ಎಂದು ಹೇಳಿ ನಿಧಾನವಾಗಿ ಶಾಂಪು ಹಾಕಿ ತಲೆ ತಿಕ್ಕುತ್ತಿರಲು ಮಾಯಾಳಿಗೆ ಹಳೆಯ ನೆನಪೊಂದು ಕಾಡಿತು. ಸರೆಯುವಿನ ಕಡೆ ತಿರುಗಿ ಅವಳನ್ನು ಅಪ್ಪಿ, ಅಕ್ಕ, ಐ ಮಿಸ್ ಯು ಸೋ ಮಚ್ ಎನ್ನುತ್ತಾ ಕಣ್ಣೀರು ಹಾಕತೊಡಗಿದಳು. ಹಠಾತ್ತಾಗಿ ಮಾಯಾ ಅಪ್ಪಿಕೊಂಡಿದ್ದರಿಂದ ಸರೆಯುವಿಗೆ ಏನೂ ತೋಚಲಿಲ್ಲ. ಅಳುತ್ತಿರುವ ಅವಳ ಬೆನ್ನು ನೇವರಿಸುತ್ತಾ ಸಮಾಧಾನ ಮಾಡತೊಡಗಿದಳು. ಮಾಯಾಳೇಕೆ ನನ್ನನ್ನು ಅಕ್ಕ ಎಂದಳು ಎಂಬ ಯೋಚನೆಗೆ ಬಿದ್ದಿತು ಸರೆಯುಳ ಮನ. ಮಾಯಾಳೇಕೆ ಭಾವುಕಳಾದಳು? ಮಾಯಾಳ ಅಕ್ಕ ಯಾರು? ಈಗ ಎಲ್ಲಿದ್ದಾಳೆ? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಾದರೆ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.